ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರೋದು ಮೇಲೂರು R ನಗರದ ಹತ್ರ. ಸೊ ಇವ್ರದ್ದು ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಈ ಸ್ಟಾರ್ಟರ್ ಪ್ರಾಬ್ಲಮ್ ಇತ್ತು. ಸೊ ಇವ್ರದ್ದು ಮೊದಲು ಸಿಮನ್ಸ್ ಇತ್ತು. ಸೊ ಸಿಮನ್ಸು ಸರ್ವಿಸ್ ಸಿಗ್ತಾಯಿಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಡೆಲ್ಟಾಗೆ ಚೇಂಜ್ ಮಾಡಿದ್ದೀನಿ. ಸೊ ಈ ಡೆಲ್ಟಾದಲ್ಲಿ ನೋಡಿ ಇವಾಗ ಇದು ಸಿಸ್ಟಮ್, ಇದು ರೆಕ್ಟಿಫೈಯರ್ ಸಿಸ್ಟಮ್ಮು. ಏನಿಲ್ಲಿ DCMCBಗಳಿದೆ ನೋಡಿ, ಇದೊಂದು ಹೋಗಿತ್ತು. ಸೊ ಇದೊಂದು ರೀಪ್ಲೇಸ್ ಮಾಡಿದ್ದಾರೆ, ಮೊದಲೇ ರೀಪ್ಲೇಸ್ ಮಾಡಿದ್ದಾರೆ. ಮತ್ತು ಇದು ಬಂದು ಮೋಟ್ರ್ ಟರ್ಮಿನಲ್ಸು. ಸೊ ಇಲ್ಲಿಗೆ ಪಾಸಿಟಿವ್ ಬರುತ್ತೆ, ಇಲ್ಲಿಗೆ ನೆಗೆಟಿವ್ ಬರುತ್ತೆ. ಸೊ ಲೂಪ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಒಂದೇ MCBನಲ್ಲಿ ಲೂಪ್ ಆಗಿದೆ. ಓಕೆನಾ. ಸೊ ನೋಡಿ, ಇದು ಟೋಟಲ್ ಸಿಸ್ಟಮ್ ಇದು ಈ ಥರ ಇದೆ. ನೆಕ್ಸ್ಟ್ ಇವ್ರಿಗೆ ಬಂದು ಗೌರ್ಮೆಂಟ್ ಸಬ್ಸಿಡಿನಲ್ಲಿ ಈ ಸೋಲಾರ್ ಸಿಸ್ಟಮ್ ಸಿಕ್ಕಿರೋದು. ಇದು ಬಂದು 5 HP ಸಿಸ್ಟಮ್ಮು. ಮೊದಲು ಇದು ಆಟೋ ರೊಟೇಷನ್ ಇತ್ತು, ಬಟ್ ಇವಾಗ ಆಟೋ ರೊಟೇಷನ್ ಇಲ್ಲ, ಏಕೆಂದರೆ ಡಿಸೇಬಲ್ ಆಗಿದೆ ಇದು. ಸೊ ಕಂಪ್ನಿಯವರು ಇದೇ ಥರ ಫಿಕ್ಸ್ ಮಾಡಿಬಿಟ್ಬಿಟ್ಟಿದ್ದಾರೆ, ಪರ್ಮನೆಂಟ್ ಸೊಲ್ಯೂಷನ್ ಅಂದ್ಬಿಟ್ಟು. ಸೊ ಇವರೇ ಬಂದು ಓನರು. ಸರ್ ನಿಮ್ಮ ಹೆಸರು? ರಾಮಯ್ಯ ಅಂತ ಸರ್. ಇವ್ರ ಹೆಸರು ರಾಮಯ್ಯ ಅಂತ. ಸೊ ಯಾರ ಹತ್ರ ಸೈಟ್ ವಿಸಿಟ್ ಮಾಡೋರು ಇದ್ದರೆ ಇಲ್ಲಿ ಮಾಡ್ಬೋದು. ಇವ್ರದ್ದು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಸು ಇದರಿಂದ ಎಲ್ಲ ನಿಮಗೆ ಸಿಗುತ್ತೆ. ನೋಡ್ಬೋದು ನೀವಿಲ್ಲಿ. ಪ್ರೀಮಿಯರ್ ಸೋಲಾರ್ ಸಿಸ್ಟಮ್ಮು, ಹೈದ್ರಾಬಾದ್ ಕಂಪನಿ ಇದು. ಸೊ 300 ವ್ಯಾಟ್ಸ್ದು 16 ಪ್ಯಾನಲ್ ಹಾಕಿದ್ದಾರೆ ಇಲ್ಲಿ ಟೋಟಲ್ 16 ಪ್ಯಾನಲ್ ಮೌಂಟ್ ಆಗಿದೆ ಇಲ್ಲಿಗೆ ಈ ಸ್ಟ್ರಕ್ಚರ್ಲಿ. ಇದೆಲ್ಲ GI ಸ್ಟ್ರಕ್ಚರು ನೋಡಿ. 9 ವರ್ಷ ಆಗಿದೆ ಇದು ಹಾಕಿ, ಇನ್ನೂ ಒಂಚೂರು ರಸ್ಟ್ ಗಿಸ್ಟ್ ಏನೂ ಬಂದಿಲ್ಲ. ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ. 2013 2014ರಲ್ಲಿ ಈ ಸಿಸ್ಟಮ್ನ ಹಾಕಿರೋದು. ಸೊ ಇವ್ರದ್ದೊಂದು 2 ಎಕರೆ ಜಮೀನಿದೆ, ಎಲ್ಲದಕ್ಕೂ ಹೊಗೆ ಸೊಪ್ಪು ಹಾಕ್ತಿದ್ದಾರೆ. ಎಲ್ಲದಕ್ಕೂ ಹೊಗೆ ಸೊಪ್ಪು ಹಾಕ್ಕೊಂಡು ಇಲ್ಲಿ ಏನೋ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದಾರೆ. ಮೊದಲು ಇಲ್ಲಿ ನಾನು ಬಂದಿದ್ದಾಗ, ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲಿ ಭತ್ತ ಹಾಕಿದ್ರು ಇಲ್ಲಿ. ಇವಾಗ ಹೊಗೆ ಸೊಪ್ಪಿಗೆ ಚೇಂಜ್ ಮಾಡ್ತಾಯಿದ್ದಾರೆ. ಹಾಂ ನೋಡಿ, ಇಲ್ಲಿಂದ ಕೇಬಲ್ಲು ಈ ಕಡೆಯಿಂದ ಹೋಗಿದೆ. ಇಲ್ಲಿ ಪೈಪ್ ಕಾಣಿಸ್ತಾ ಇದೆಯಲ್ಲ, ಬ್ಲ್ಯಾಕ್ ಪೈಪು, ಈ ಬ್ಲ್ಯಾಕ್ ಪೈಪಲ್ಲಿ ಹೋಗಿದೆ. ಜೊತೆಗೆ ಇವರು ಇಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ ಪದೇ ಪದೇ. ಸೊ ಅವಾಗ ಏನಾಗ್ತಾಯಿದೆ, ಇಲ್ಲಿ ಹಸುಗಳು ಕರ್ಕೊಂಡು ಉಳುಮೆ ಮಾಡಬೇಕಾದ್ರೆ ನೇಗಿಲು ಸಿಗಿ ಹಾಕೊಳ್ಳೋದು, ಟ್ರ್ಯಾಕ್ಟರ್ ತೊಗೊಂಡ್ರೆ ನೇಗಿಲು ಸಿಗಿ ಹಾಕೊಳ್ಳೋದು. ಸೊ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಇದು. ಸೊ ಇವ್ರಿಗೆ ಹೇಳಿದ್ದೀವಿ ಇದನ್ನು ಪೂರ್ತಿ ಆಳು ಕೂಲಿಸಿ, ಇಲ್ಲಾಂದರೆ ಮೇಲ್ಗಡೆ ಇಟ್ಕೊಂಬಿಡಿ ಅಂತ. ನೋಡಿ ಇಲ್ಲಿ ಕಟ್ಟಾಗಿತ್ತು. ಸೊ ಇವಾಗ ನಾವು ಜಾಯಿಂಟ್ ಮಾಡಿರೋದು, ಇದನ್ನು ಜಾಯಿಂಟ್ ಮಾಡಿ ರನ್ ಮಾಡಿದ್ದೀವಿ. ಸುಮಾರು 1 ವರ್ಷದಿಂದನೇ ಯೂಸ್ ಮಾಡ್ತಿರಲಿಲ್ಲ ಇವರು. ನೋಡಿ ಇಲ್ಲೂ ಜಾಯಿಂಟ್ ಮಾಡಿದ್ದೀವಿ. ಬೇರೆ ಆಪ್ಷನ್ ಇಲ್ಲ, ಯಾಕೆಂದರೆ ಕೇಬಲ್ ಶಾರ್ಟೇಜು, ಅದರಿಂದ ಜಾಯಿಂಟ್ ಮಾಡಲೇಬೇಕಾಯಿತು. ಜೊತೆಗೆ ಇದು ಉಲ್ಸ್ಕೊಳ್ಳೋಕೆ ಹೇಳಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ರೋಲ್ ಪೈಪ್ನ ಒಳಗಡೆಗೆ ಬಿಟ್ಟಿರೋದು ಇಲ್ಲಿ. ಸೊ ಇವ್ರದ್ದು ಬಂದು 5 HP ಸಿಸ್ಟಮ್ಮು ಮತ್ತು 2 ಇಂಚ್ ಡೆಲಿವರಿ ನೀರು, 2 ಇಂಚ್ ಡೆಲಿವರಿ ಆಗುತ್ತೆ ನೀರು. ಇದನ್ನು ಆನ್ ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ ಇದೇ ಇವ್ರ ತೋಟ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸೋಲಾರ್ ಪ್ಯಾನಲ್ಸು. ಸರ್ ನೀವು ಎಷ್ಟು ವರ್ಷದಿಂದ ಈ ಸೋಲಾರ್ ಸಿಸ್ಟಮ್ನ ಯೂಸ್ ಮಾಡ್ತಿದ್ದೀರಿ? ಇದನ್ನು ಅಲ್ಲೇ ಸುಮಾರು ನಾವು ಒಂದು 6 ವರ್ಷ ಆಗಿದೆ ಅಲ್ಲ. ಇದು ನಿಮ್ಗೆ 6 ವರ್ಷ ಅಲ್ಲ, 9 ವರ್ಷ ಆಗಿದೆ. 2013-14ರಲ್ಲಿ ಅದು. ಮತ್ತೆ ಹೆಂಗ್ ಯೂಸ್ ಮಾಡ್ತಿದ್ರಿ? ಅದನ್ನೇ ನಿಮ್ಗೆ ಹೆಂಗ್ ಸಿಕ್ತು ಈ ಸೋಲಾರ್ ಸಿಸ್ಟಮ್? ಯಾವ ಕಡೆಯಿಂದ ಸಿಕ್ತು? ಗಂಗಾ ಕಲ್ಯಾಣಿ ಯೋಜನೆಯಿಂದ ಸಿಕ್ತು. ಓಕೆ. ಎಷ್ಟು ವರ್ಷದಿಂದ ನೀರು ಬರ್ತಾ ಇತ್ತು, ಮತ್ತೆ ಎಷ್ಟು ವರ್ಷ ಆದ್ಮೇಲೆ ನೀರು ಸ್ಟಾಪ್ ಆಯ್ತು? ಇಲ್ಲ, ಅದು ಫಸ್ಟ್ ಸ್ಟಾರ್ಟಿಂಗ್ಸ್ ಏನು ಬಂದು ರೆಡಿ ಮಾಡಿಬಿಟ್ಟು ಹೋದ್ರು, ಅವಾಗಲಿಂದ ಸ್ಟಾರ್ಟಿಂಗ್ ಬಂದಿತ್ತು. ಅವಾಗಲಿಂದ ಅಲ್ಲಿ ಕಳ್ಕಂತು ನೋಡಿ. ಲೋ ಲೈಟ್ ಕಂಡೀಷನ್ಲೂ ಕೂಡ ನೀರು ಬರ್ತಾ ಇದೆ ಇಲ್ಲಿ, ನೋಡ್ಬೋದು ನೀವು. ಇವರೇ ಓನರು ನೋಡಿ. ಬಿಸಿಲು ಸ್ವಲ್ಪ ರೈಸ್ ಆಗ್ತಿದ್ದಾಗೇ ನೀರು ಜಾಸ್ತಿ ರೈಸ್ ಆಗ್ತಾ ಹೋಗುತ್ತೆ. ಸೊ ಮೋಡ ಇದ್ರೂ ಇಲ್ಲಿ ನೀರು ಬರುತ್ತೆ ಇದರಲ್ಲಿ, ನೋಡ್ಬೋದು. ಮೇಲ್ಗಡೆ ಮೋಡ ಇದೆ. ಆದ್ರೂ ಇಷ್ಟು ನೀರು ಬರ್ತಾಯಿದೆ, ಆಲ್ಮೋಸ್ಟ್ ಅರ್ಧ ನೀರು ಬರ್ತಾಯಿದೆ.